ಹಾಯ್ ಫ್ರೆಂಡ್ಸ್, ನಮಸ್ತೆ. ನನ್ನ ಪರಿಚಯ ಲಿಖಿತ್ ಆಚಾರ್ಯ. ನಾನಿವತ್ತು ನಿಮಗೆ ವೆಯ್ಟ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ತುಂಬ ಜನ ಯಾವುದೇ ಆದಂಥ ರೀತಿಯಲ್ಲಿ ವೆಯ್ಟ್ನ ಲಾಸ್ ಮಾಡ್ಕೊಳ್ಳಲಿಕ್ಕೆ ತುಂಬ ಜನ ಎಕ್ಸರ್ಸೈಸ್ ಮಾಡ್ತಾರೆ, ಡಯಟ್ ಮಾಡ್ತಾರೆ, ಯೋಗ ಮಾಡ್ತಾರೆ, ತುಂಬ ಜನ ಜಿಮ್ಗೆ ಹೋಗ್ತಾರೆ. ಈ ರೀತಿ ಎಲ್ಲ ರೀತಿ ಯಾವುದೇ ಆದಂಥ ಪ್ರಯತ್ನಗಳನ್ನ ಮಾಡ್ತಾರೆ. ಬಟ್ ಇವತ್ತು ನಾವು ವೆಯ್ಟ್ ಮ್ಯಾನೇಜ್ಮೆಂಟ್ನ ವಿತ್ ಹೆಲ್ಪ್ ಆಫ್ ಸಪ್ಲಿಮೆಂಟ್ಸ್ ಯಾವ ರೀತಿ ಮಾಡ್ಬೋದು ಅಂತ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವೆಸ್ಟೀಜ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ನಮಗೆ ಕೆಲವೊಂದು ಹೆಲ್ತ್ ಸಪ್ಲಿಮೆಂಟರಿ ಪ್ರಾಡಕ್ಟ್ಸ್ಗಳು ಇವತ್ತು ಅವೈಲಬಲ್ ಇದೆ. ಈ ಪ್ರಾಡಕ್ಟ್ಸ್ಗಳನ್ನ ಬಳಸೋದ್ರ ಮುಖಾಂತರ ನಾವು ನಮ್ಮ ವೆಯ್ಟ್ನ ಯಾವ ರೀತಿ ಲಾಸ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಸ್ವಲ್ಪ ಮಟ್ಟಿನ ಮಾಹಿತಿನ ಕೊಡ್ತೀನಿ. ಅಬ್ಸರ್ವ್ ಮಾಡ್ತಾ ಹೋಗಿ. ವೆಸ್ಟೀಜ್ ಕಂಪನಿಯಲ್ಲಿ ನಿಮಗೆ ಅರೌಂಡ್ 5 ಟೈಪ್ಸ್ ಆಫ್ ಪ್ರಾಡಕ್ಟ್ಸ್ಗಳು ನಿಮಗೆ ಇಲ್ಲಿ ಅವೈಲಬಲ್ ಇದೆ ವೆಯ್ಟ್ನ ನೀವು ಲಾಸ್ ಮಾಡಲಿಕ್ಕೆ. ಓಕೆ, ನೀವು ನಾರ್ಮಲ್ ಆಗಿ ನೋಡ್ತಾ ಹೋದ್ರೆ ವೆಸ್ಟೀಜ್ ಕಂಪನಿ ಅದಕ್ಕೆ ಅಂತಾನೆ ಒಂದು ಸಪರೇಟ್ ಕ್ಯಾಟಗರಿನ ವೆಯ್ಟ್ ಲಾಸ್ ಡಿಪಾರ್ಟ್ಮೆಂಟ್ ಅಂತಾನೆ ಬಿಟ್ಟಿದೆ. ಅದರಲ್ಲಿ ನಿಮಗೆ ಸೆವೆರಲ್ ಕ್ಯಾಟಗರಿ ಪ್ರಾಡಕ್ಟ್ಸ್ಗಳು ಅವೈಲಬಲ್ ಇದೆ ಫ್ರೆಂಡ್ಸ್. ನೋಡ್ತಾ ಹೋಗ್ಬೋದು. ವೆಸ್ಲಿಮ್ ಶೇಕ್ ಅವೈಲಬಲ್ ಇದೆ, ವೆಸ್ಲಿಮ್ ಟೀ ಅವೈಲಬಲ್ ಇದೆ. ಅದರ ಜೊತೆ ನಿಮಗೆ ವೆಸ್ಲಿಮ್ ಕ್ಯಾಪ್ಸೂಲ್ಸ್ ಬರುತ್ತೆ, ವೆಸ್ಲಿಮ್ ಕ್ಯಾಪ್ಸೂಲ್ಸ್ ಅವೈಲಬಲ್ ಇದೆ. ಅದರ ಜೊತೆ ನಿಮಗೆ ಫ್ಲಾಕ್ಸೀಡ್ ಆಯಿಲ್ ಅವೈಲಬಲ್ ಇದೆ. ಅದರ ಜೊತೆ ನಿಮಗೆ ಪ್ರೋಟೀನ್ ಪೌಡರ್ ಕೂಡ ಅವೈಲಬಲ್ ಇದೆ. ಇಷ್ಟು ಪ್ರಾಡಕ್ಟ್ಸ್ಗಳು ನಿಮಗೆ ಇಲ್ಲಿ ವೆಯ್ಟ್ ಮ್ಯಾನೇಜ್ಮೆಂಟ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಯಾವ್ಯಾವುದನ್ನ ಯಾವ ರೀತಿ ತಗೋಬೇಕು, ಯಾವ ರೀತಿ ನಿಮಗೆ ವೆಯ್ಟ್ ಲಾಸ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಲೈಟ್ ಆಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಇವತ್ತು ನಾವು ವೆಸ್ಲಿಮ್ ಶೇಕ್, ಇದು ಬಂದ್ಬಿಟ್ಟು ವೆಸ್ಲಿಮ್ ಶೇಕ್ ಮತ್ತೆ ವೆಸ್ಲಿಮ್ ಕ್ಯಾಪ್ಸೂಲ್ಸ್ ನಾವು ಯಾವ ರೀತಿ ಯೂಸ್ ಮಾಡ್ಲಿಕ್ಕೆ ಹೇಳ್ತಿದ್ವಿ ಅಂದ್ರೆ, ಮಾರ್ನಿಂಗ್ ನಾವು ಎದ್ದು ಫ್ರೆಶ್ ಅಪ್ ಆದ್ಮೇಲೆ ಖಾಲಿ ಹೊಟ್ಟೆಲಿ ಒಂದು ಸ್ಕೂಪ್, ಇದರೊಳಗಡೆ ಸ್ಕೂಪ್ ಇರುತ್ತೆ, ಒಂದು ಸ್ಕೂಪ್ ವೆಸ್ಲಿಮ್ ಶೇಕ್ ನ ಬೆಚ್ಚಗಿನ ನೀರು ಅಥವಾ ಬಿಸಿ ಹಾಲಲ್ಲಿ ಅಥವಾ ಬೆಚ್ಚಗಿನ ಹಾಲಲ್ಲಿ ನೀವು ಕುಡಿತಾ ಬರ್ಬೋದು. ಅದ್ರ ಜೊತೆಗೆ ಒಂದು ವೆಸ್ಲಿಮ್ ಕ್ಯಾಪ್ಸೂಲ್ಸ್ ನೀವು ಯೂಸ್ ಮಾಡ್ಬೋದು. ಅದಾದ್ಮೇಲೆ ನಿಮಗೆ ಮತ್ತೆ ಖಾಲಿ ಹೊಟ್ಟೆಯಲ್ಲಿ ನೀವು ಟೀ ಕುಡಿಯೋ ಅಭ್ಯಾಸ ಇದ್ರೆ ನೀವು ಹೊರಗಡೆ ಇದನ್ನ ವೆಸ್ಲಿಮ್ ಟೀನ ಯೂಸ್ ಮಾಡ್ಬೋದು. ಇಟ್ಸ್ ಲೈಕ್ ಎ ಗ್ರೀನ್ ಟೀ ಓನ್ಲಿ. ಗ್ರೀನ್ ಟೀ ಏನ್ ಯೂಸ್ ಮಾಡ್ತಾರೆ ಅದೇ ರೀತಿ ವೆಸ್ಲಿಮ್ ಟೀನು ಕೂಡ ಯೂಸ್ ಆಗ್ತಾ ಹೋಗುತ್ತೆ. ಅದಾದ್ಮೇಲೆ ನೀವು ನೆಕ್ಸ್ಟ್ ಏನ್ ಮಾಡ್ಬೋದು ಅಂದ್ರೆ, ಆಫ್ಟರ್ ಮೀಲ್ಸ್ ನೀವೇನ್ ಮಾಡಿ ಅಂದ್ರೆ ಫ್ಲಾಕ್ಸೀಡ್ ಆಯಿಲ್ ನ ಉಪಯೋಗಿಸ್ತೀವಿ. ಫ್ಲಾಕ್ಸೀಡ್ ಆಯಿಲ್ ಏನ್ ಮಾಡುತ್ತೆ ಅಂದ್ರೆ, ನಿಮಗೆ ಫ್ಲಾಕ್ಸೀಡ್ ಆಯಿಲ್ ಅಲ್ಲಿ HDL ಮತ್ತೆ LDL ಅಂದ್ರೆ ಹೈ ಡೆನ್ಸಿಟಿ ಲೆವೆಲ್ ಆಫ್ ಲಿಪೋಪ್ರೋಟೀನ್ ಮತ್ತೆ ಲೋ ಡೆನ್ಸಿಟಿ ಲೆವೆಲ್ ಆಫ್ ಲಿಪೋಪ್ರೋಟೀನ್ ಏನಿದೆ, ಇದೇನ್ ಮಾಡುತ್ತೆ ಅಂದ್ರೆ ನಿಮ್ಮ ಬಾಡಿ ಒಳಗಡೆ ಕೊಲೆಸ್ಟ್ರಾಲ್ ನ ಬ್ಯಾಲೆನ್ಸ್ ಮಾಡುತ್ತೆ. ಏನ್ ಕೊಲೆಸ್ಟ್ರಾಲ್ ಸ್ಟೋರ್ ಆಗಿರುತ್ತೆ ಆ ಕೊಲೆಸ್ಟ್ರಾಲ್ ನ ರಿಮೂವ್ ಮಾಡ್ಲಿಕ್ಕೆ ಈ ಒಂದು ಫ್ಲಾಕ್ಸೀಡ್ ಆಯಿಲ್, ಅಕ್ಸೆ ಬೀಜನ ಎಕ್ಸ್ಟ್ರಾಕ್ಟ್ ಮಾಡುವಂತ ಕ್ಯಾಪ್ಸೂಲ್ಸ್ ಇದು ನಿಮಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಅದಾದ್ಮೇಲೆ ನಿಮಗೆ ನೆಕ್ಸ್ಟ್ ಈವ್ನಿಂಗ್ ಟೈಮ್, ಇದು ನಾನು ಹೇಳಿದ್ದು ಮಾರ್ನಿಂಗ್ ಆಯ್ತು. ನೆಕ್ಸ್ಟ್ ಈವ್ನಿಂಗ್ ಟೈಮ್ ಬಂದ್ಬಿಟ್ಟು ನೀವು ಪ್ರೋಟೀನ್ ಪೌಡರ್ನ ನೀವು ಬಿಫೋರ್ ಮೀಲ್ಸ್ ಕನ್ಸ್ಯೂಮ್ ಮಾಡಬೇಕಾಗುತ್ತೆ. ಪ್ರೋಟೀನ್ ಪೌಡರ್ ಬಿಫೋರ್ ಮೀಲ್ಸ್ ಕನ್ಸ್ಯೂಮ್ ಮಾಡಿ, ಅದಾದ್ಮೇಲೆ ನೀವು ವೆಸ್ಲಿಮ್ ಕ್ಯಾಪ್ಸೂಲ್ಸ್ ನ ಕೂಡ ನೀವು ಬಿಫೋರ್ ಮೀಲ್ಸ್ ಕನ್ಸ್ಯೂಮ್ ಮಾಡಿ, ಲೈಟ್ ಆಗಿ ನೀವು ಫುಡ್ ನ ಕನ್ಸ್ಯೂಮ್ ಮಾಡಿ ಮಲ್ಕೋಬೇಕಾಗುತ್ತೆ. ನೀವು ಮಾರ್ನಿಂಗ್ ಮತ್ತೆ ಈವ್ನಿಂಗ್ ಇವೆರಡನ್ನೂ ಕೂಡ ರೈಟ್ ವೇ ಮಾಡ್ತಾ ಹೋದ್ರೆ ವೆಸ್ಲಿಮ್ ಶೇಕ್, ಕ್ಯಾಪ್ಸೂಲ್ಸ್, ಪ್ರೋಟೀನ್ ಪೌಡರ್ ಅಂಡ್ ವೆಸ್ಲಿಮ್ ಟೀ ಇದನ್ನ ನೀವು ಮಾಡ್ತಾ ಹೋಗಿ, ಅದಾದ್ಮೇಲೆ ನೈಟ್ ಕೂಡ ವೆಸ್ಲಿಮ್ ಶೇಕ್, ಕ್ಯಾಪ್ಸೂಲ್ಸ್, ಪ್ರೋಟೀನ್ ಪೌಡರ್ ಅಂಡ್ ವೆಸ್ಲಿಮ್ ಟೀ ಇಷ್ಟು ನೀವು ಕರೆಕ್ಟ್ ಮೇಂಟೈನ್ ಮಾಡ್ತಾ ಹೋದ್ರೆ ನಿಮ್ಮ ಬಾಡಿ ಈವನ್ 3 ಮಂತ್ಸ್ ಒಳಗಡೆ ಮಿನಿಮಮ್ 6 to 7 kg ಡೌನ್ ಆಗ್ತಾ ಹೋಗುತ್ತೆ. ಇದ್ರ ಜೊತೆ ನಾನು ಡಯಟ್ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ. ಇವತ್ತು ನಾವೇನೆಲ್ಲ ಊಟ ತಿಂಡಿ ಮಾಡ್ತಾ ಇದೀವಿ, ನಾವು ಮೇಜರ್ ಆಗಿ ಕಾರ್ಬೋಹೈಡ್ರೇಟ್ಸ್ ನ ಜಾಸ್ತಿ ಊಟ ಮಾಡ್ತೀವಿ. ಕಾರ್ಬೋಹೈಡ್ರೇಟ್ಸ್ ಮೀನ್ಸ್ ಅಕ್ಕಿ, ರಾಗಿ, ಗೋಧಿ, ಜೋಳ ಏನ್ ತಿಂತೀವಿ ಇದನ್ನ ಮಾಡಿರುವಂತ ಎಲ್ಲಾ ತಿಂಡಿ ತಿನಿಸುಗಳನ್ನ ಕೂಡ ನಾವು ಕಾರ್ಬೋಹೈಡ್ರೇಟ್ಸ್ ಅಂತಾನೆ ಕರಿತೀವಿ. ಆ ಕಾರ್ಬೋಹೈಡ್ರೇಟ್ಸ್ ನ ನೀವು ಕಡಿಮೆ ಮಾಡಬೇಕು. ಫ್ಯಾಟ್, ಪ್ರೋಟೀನ್, ಫೈಬರ್ ಅಂದ್ರೆ ತುಪ್ಪ ಅಂಡ್ ನಿಮಗೆ ನಾನ್ ವೆಜ್ ಉಪಯೋಗಿಸ್ತೀರಾ ಅಂದ್ರೆ ಮಟನ್, ಚಿಕನ್, ಫಿಶ್, ಅದ್ರ ಜೊತೆಗೆ ಇದು ಪ್ರೋಟೀನ್ ಡಿಪಾರ್ಟ್ಮೆಂಟ್ ಬರುತ್ತೆ. ಇನ್ನ ವೆಜ್ ಉಪಯೋಗಿಸ್ತಿದ್ದೀರಾ ಅಂದ್ರೆ ನೀವು ಮೊಳಕೆ ಕಟ್ಟಿದ ಕಾಳುಗಳು, ಪನ್ನೀರ್ ಈ ತರದೆಲ್ಲ ನೀವು ಉಪಯೋಗಿಸ್ತಾ ಬರುವುದು. ಇನ್ನ ಫ್ಯಾಟ್ ಡಿಪಾರ್ಟ್ಮೆಂಟ್ ಬಂದ್ರೆ ನೀವು ತುಪ್ಪ, ಒಳ್ಳೆ ಎಣ್ಣೆ ಅಂದ್ರೆ ನಾರ್ಮಲ್ ಆಗಿ ನೀವು ವರ್ಜಿನ್ ಕೊಕೊನಟ್ ಆಯಿಲ್ ಸಿಗುತ್ತೆ ಅಥವಾ ನಿಮಗೆ ರೈಸ್ ಬ್ರೌನ್ ಆಯಿಲ್ ಸಿಗುತ್ತೆ, ವೆಸ್ಟೀಜ್ ಕಂಪನಿ ಕೂಡ ಅವೈಲಬಲ್ ಇದೆ, ಅದನ್ನು ಕೂಡ ನೀವು ಬಳಸ್ತಾ ಹೋಗ್ಬೋದು. ಈ ರೀತಿ ನೀವು ಒಂದು ಡಯಟ್ ನ ಫಾಲೋ ಮಾಡಿದ್ದೆ ಆದ್ರೆ ನಿಮ್ಮ ಒಂದು ಬಾಡಿ ರೈಟ್ ವೇಲಿ ಪಿಕಪ್ ಆಗ್ತಾ ಬರುತ್ತೆ. ಮೇಜರ್ ಆಗಿ ನೀವು ಕಾರ್ಬೋಹೈಡ್ರೇಟ್ಸ್ 25% ಮಾತ್ರ ನೀವು ಊಟ ಮಾಡಬೇಕು. ಜಾಸ್ತಿ ಅಂದ್ರೆ ಒಂದು ಪ್ಲೇಟ್ ಅಲ್ಲಿ ನೀವು 25% ಮಾತ್ರ ನಿಮ್ಮ ತಿಂಡಿ ಏನ್ ಮಾಡಿರ್ತೀರಾ, ನೀವು ರೊಟ್ಟಿ ತಿಂತೀರಾ ಅಂದ್ರೆ ಒಂದು ರೊಟ್ಟಿ ಸಾಕು, ಜಾಸ್ತಿ ಪಲ್ಯ ತಿನ್ಬೇಕು. ಚಪಾತಿ ತಿಂತೀರಾ ಅಂದ್ರೆ ಒಂದೇ ಚಪಾತಿ ಸಾಕು. ಬಟ್ ಸೈಡ್ ಅಲ್ಲಿ ಏನ್ ತಿನ್ಬೇಕು ಅಂದ್ರೆ ತರಕಾರಿಗಳು, ಹಣ್ಣು ಈ ತರದೆಲ್ಲ ನೀವು ಜಾಸ್ತಿ ಉಪಯೋಗಿಸ್ತಾ ಬರಬೇಕು. ಕಾರ್ಬೋಹೈಡ್ರೇಟ್ಸ್ ನ ಕಡಿಮೆ ಮಾಡಿ ನೀವು ವಿತ್ ಸಪ್ಲಿಮೆಂಟ್ಸ್ ಹೈ ಪ್ರೋಟೀನ್, ಫ್ಯಾಟ್, ಫೈಬರ್ ನ ಜಾಸ್ತಿ ಮಾಡ್ತಾ ಹೋದ್ರೆ ನಿಮ್ಮ ಒಂದು ಬಾಡಿ ರೈಟ್ ವೇಲಿ, ಬ್ಯಾಲೆನ್ಸ್ಡ್ ವೇಲಿ ಹೆಲ್ದಿ ವೆಯ್ಟ್ ಲಾಸ್ ಆಗಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. 3 ಮಂತ್ಸ್ ಡಯಟ್ ನೀವು ಮೇಂಟೈನ್ ಮಾಡಿದ್ದೆ ಆದ್ರೆ ನಿಮಗೆ ಪರ್ಫೆಕ್ಟ್ ವೆಯ್ಟ್ ಲಾಸ್ 6 to 7 kg to 8 kg ವೆಯ್ಟ್ ಲಾಸ್ ಆಗಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಹೆಚ್ಚಿನ ಮಾಹಿತಿಯಾಗಿ ನನ್ನ ನಂಬರ್ ಡಿಸ್ಪ್ಲೇ ಆಗ್ತಿದೆ, ಎಲ್ಲರೂ ಕೂಡ ಕಾಲ್ ಮಾಡಿ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಥ್ಯಾಂಕ್ ಯು.